ಉಪ್ಪು ಬಿಪಿಯನ್ನ ಹೆಚ್ಚಿಸುತ್ತದೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಅದಕ್ಕಾಗಿಯೇ ಅಧಿಕ ರಕ್ತದೊತ್ತಡ ಇರೋರಿಗೆ ವೈದ್ಯರು ಕಡಿಮೆ ಉಪ್ಪನ್ನು ಸೇವಿಸಲು ಸಲಹೆ ನೀಡೋದು. ಆದರೆ ಬಿಪಿ ಸಮಸ್ಯೆ ಇಲ್ಲದವರು ನಮಗೆ ಯಾವುದೇ ರೀತಿ ಬಿಪಿ ಸಮಸ್ಯೆ ಇಲ್ಲ, ನಾವು ಹೆಚ್ಚಿನ ಪ್ರಮಾಣದಲ್ಲಿ ಉಪ್ಪನ್ನು ತಿನ್ನಬಹುದು ಅಂತ ವಾದಿಸ್ತಾರೆ. ಆದರೆ ಇದಕ್ಕಿಂತಲೂ ಅಪಾಯಕಾರಿ ವಿಚಾರ ಮತ್ತೊಂದಿಲ್ಲ. ಅಷ್ಟಕ್ಕೂ ಎಷ್ಟು ಉಪ್ಪು ತಿಂದರೆ ಹೆಚ್ಚು ಅಥವಾ ಕಡಿಮೆ ಅಂತ ನಾವು ತಿಳಿಯೋದು ಹೇಗೆ? ಎಷ್ಟು ಉಪ್ಪು ತಿಂದರೆ ಹೆಚ್ಚು ಅನ್ನೋದಕ್ಕೆ ಏನಾದರೂ ಸೂಚನೆಗಳಿವೆಯಾ? ರುಚಿಗೆ ತಕ್ಕಷ್ಟು ಉಪ್ಪು, ಆದ್ರೆ ಇದು ಎಷ್ಟಿದ್ರೆ ಆರೋಗ್ಯಕ್ಕೆ ರುಚಿ? ಇಲ್ಲಿದೆ ಡೀಟೇಲ್ಸ್. ಉಪ್ಪು ತಿನ್ನುವುದು ರುಚಿಗೆ ಮಾತ್ರವಲ್ಲ, ಆರೋಗ್ಯಕ್ಕೂ ಮುಖ್ಯ. ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟಿದ್ದರೆ ದೇಹಾರೋಗ್ಯಕ್ಕೆ ರುಚಿ? ರುಚಿಗೆ ತಕ್ಕಷ್ಟು ಉಪ್ಪು ಎಂದು ಹೇಳುವುದು ಹೌದಾದರೂ ಉಪ್ಪು ಬಾಯಿಯ ರುಚಿಗೆ ಮಾತ್ರವಲ್ಲ, ದೇಹದಲ್ಲಿ ಬಹಳಷ್ಟು ಕೆಲಸಗಳನ್ನ ಮಾಡುತ್ತೆ. ಹಾಗೆಂದು ಅದನ್ನ ಸಿಕ್ಕಾಪಟ್ಟೆ ತಿನ್ನುವಂತಿಲ್ಲ. ಆದರೆ ನಾವು ತಿನ್ನುತ್ತಿರುವ ಉಪ್ಪಿನ ಪ್ರಮಾಣ ಮಿತಿ ಮೀರುತ್ತಿಲ್ಲ ಎಂಬುದನ್ನ ತಿಳಿಯುವುದು ಹೇಗೆ ಅಲ್ವಾ? ನಾವು ಉಪ್ಪನ್ನೇಕೆ ತಿನ್ನುತ್ತೇವೆ ಅಂತ ಕೇಳಿದ್ರೆ ಆಹಾರದ ರುಚಿ ಹೆಚ್ಚಿಸೋದಕ್ಕೆ ಎಂದು ಸುಲಭವಾಗಿ ಹೇಳಬಹುದು. ಆದರೆ ಅದಷ್ಟಕ್ಕೆ ಮಾತ್ರ ಉಪ್ಪು ಬೇಕೇ? ಉಪ್ಪು ಇಲ್ಲದಿದ್ದರೆ ಕಷ್ಟವಾಗುವ ಹಾಗೆ ಉಪ್ಪು ಹೆಚ್ಚಾದ್ರೂ ಕೂಡ ತಿನ್ನಲು ಆಗೋದಿಲ್ಲ. ಆದರೆ ಎಷ್ಟು ಉಪ್ಪು ತಿಂದ್ರೆ ಹೆಚ್ಚು ಅಥವಾ ಕಡಿಮೆ ಎನ್ನುವುದನ್ನ ನಾವು ಹೇಗೆ ತಿಳಿದುಕೊಳ್ಬೇಕು? ಬಾಯಿ ರುಚಿಯ ಮೂಲಕ ಮಾತ್ರವೇ? ಕೆಲವು ಪಾಕಗಳಲ್ಲಿ ಉಪ್ಪಿನ ರುಚಿ ಹೆಚ್ಚಿಲ್ಲದಿದ್ದರೂ ಸೋಡಿಯಂ ಅಂಶ ಹೆಚ್ಚಿದೆ ಎನ್ನುತ್ತಾರಲ್ಲ, ಇದನ್ನು ಹೇಗೆ ತಿಳಿದುಕೊಳ್ಬೇಕು? ಎಷ್ಟು ಉಪ್ಪು ತಿಂದರೆ ಹೆಚ್ಚು ಎನ್ನುವುದಕ್ಕೆ ಏನಾದರೂ ಸೂಚನೆ ಇದೆಯಾ? ಬನ್ನಿ ತಿಳಿಯೋಣ. ಮೊದಲಿಗೆ ಉಪ್ಪು ಎಂದರೆ ರುಚಿಗೆ ಮಾತ್ರವಲ್ಲ ಎಂಬುದನ್ನ ಅರ್ಥ ಮಾಡಿಕೊಳ್ಳೋಣ. ಉಪ್ಪು ಅಥವಾ ಸೋಡಿಯಂಗೆ ನಮ್ಮ ದೇಹದಲ್ಲಿ ಹೆಚ್ಚಿನ ಕೆಲಸವಿದೆ. ನಮ್ಮ ಶರೀರದ ಕೋಶಗಳಲ್ಲಿರುವ ನೀರಿನಂಶದ ನಿರ್ವಹಣೆಗೆ, ಸ್ನಾಯುಗಳ ಸಂಚಲನಕ್ಕೆ, ನರಗಳ ಕ್ಷಮತೆಗೆ, ಸಣ್ಣ ಕರುಳಿನಲ್ಲಿ ಕೆಲವು ಸತ್ವಗಳು ಹೀರಲ್ಪಡುವುದಕ್ಕೆ, ರಕ್ತದೊತ್ತಡ ನಿರ್ವಹಣೆಗೆ, ಹೀಗೆ ಬಹಳಷ್ಟು ಕೆಲಸಗಳಿಗೆ ಸೋಡಿಯಂ ಅವಶ್ಯಕ. ಇವೆಲ್ಲ ನಮಗೆ ದೊರೆಯುವ ಮುಖ್ಯ ಮೂಲವೆಂದರೆ ಉಪ್ಪು. ಆದರೆ ಅದನ್ನಾದರೂ ತಿನ್ನುವುದು ಹೆಚ್ಚಾಗಬಾರದು. ತಿನ್ನುತ್ತಿರುವ ಉಪ್ಪಿನ ಪ್ರಮಾಣ ಹೆಚ್ಚು ಎಂಬುದಕ್ಕೆ ದೇಹ ಕೆಲವು ಲಕ್ಷಣಗಳನ್ನು ತೋರಿಸುತ್ತದೆ. ಏನು ಆ ಲಕ್ಷಣಗಳು? ನೋಡೋಣ ಬನ್ನಿ. ರಕ್ತದೊತ್ತಡ. ಬಿಪಿ ಅಥವಾ ರಕ್ತದೊತ್ತಡ ಹೆಚ್ಚಿದೆಯೇ? ಉಪ್ಪು ನೇರವಾಗಿ ಅಲ್ಲದಿದ್ದರೂ ಪರೋಕ್ಷವಾಗಿ ತಿನ್ನುತ್ತಿರುವ ಪ್ರಮಾಣ ಹೆಚ್ಚಿದೆಯೇ ಎಂಬುದನ್ನು ಗಮನಿಸಿ. ಹೆಚ್ಚು ಉಪ್ಪಿನಕಾಯಿ, ಚಿಪ್ಸ್, ಬೇಕರಿ ತಿಂಡಿಗಳು ಹೊಟ್ಟೆ ಸೇರುತ್ತಾ ಇವೆಯೇ? ಹೌದೆಂದಾದರೆ ರಕ್ತದೊತ್ತಡ ಹೆಚ್ಚುವುದಕ್ಕೆ ಅದು ಕಾರಣವಾಗಿರಬಹುದು. ಇತ್ತೀಚಿನ ದಿನಗಳಲ್ಲಿ ಅನೇಕರು ಎದುರಿಸುತ್ತಿರುವ ಆರೋಗ್ಯ ಸಮಸ್ಯೆಗಳಲ್ಲಿ ಅಧಿಕ ರಕ್ತದೊತ್ತಡವು ಒಂದಾಗಿದೆ. ಮೊದಲು ಈ ಸಮಸ್ಯೆ ಹೆಚ್ಚಾಗಿ 50 ವರ್ಷ ದಾಟಿದವರಲ್ಲಿ ಕಂಡು ಬರ್ತಾ ಇತ್ತು. ಆದರೆ ನಮ್ಮ ಜೀವನ ಶೈಲಿ ಮತ್ತು ಆಹಾರ ಸೇವನೆಯಲ್ಲಿನ ಬದಲಾವಣೆಗಳಿಂದಾಗಿ ಚಿಕ್ಕ ಮಕ್ಕಳಲ್ಲಿಯೂ ಬಿಪಿ ಸಮಸ್ಯೆ ಕಂಡು ಬರ್ತಾ ಇದೆ. ಪ್ರತಿನಿತ್ಯ ಹೊರಗಿನ ಆಹಾರವನ್ನ ಸೇವಿಸೋದ್ರಿಂದ, ಅದರಲ್ಲಿಯೂ ವಿಶೇಷವಾಗಿ ಒತ್ತಡದ ಉದ್ಯೋಗದಿಂದಾಗಿ ಬಿಪಿ ಹೆಚ್ಚುತ್ತಾ ಇದೆ. ಆದರೆ ಇದೆಲ್ಲದರ ಹೊರತಾಗಿ ಹೆಚ್ಚಿನ ಪ್ರಮಾಣದ ಉಪ್ಪಿನ ಸೇವನೆಯು ಬಿಪಿಯನ್ನ ಹೆಚ್ಚಿಸುತ್ತೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಉಪ್ಪು ಬಿಪಿಯನ್ನ ಹೆಚ್ಚಿಸುತ್ತೆ ಎಂದು ನಮಗೆಲ್ಲರಿಗೂ ತಿಳಿದಿದೆ. ಅದಕ್ಕಾಗಿಯೇ ಅಧಿಕ ರಕ್ತದೊತ್ತಡ ಇರುವವರಿಗೆ ವೈದ್ಯರು ಕಡಿಮೆ ಉಪ್ಪನ್ನ ಸೇವಿಸಲು ಸಲಹೆ ನೀಡುತ್ತಾರೆ. ಆದರೆ ಬಿಪಿ ಸಾಮಾನ್ಯವಾಗಿರುವವರು, ಅಂದರೆ ಬಿಪಿ ಸಮಸ್ಯೆ ಇಲ್ಲದವರು, ನಮಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ನಾವು ಹೆಚ್ಚಿನ ಪ್ರಮಾಣದಲ್ಲಿ ಉಪ್ಪನ್ನ ತಿನ್ನಬಹುದು ಎಂದು ಭಾವಿಸ್ತಾರೆ. ನೀವು ಕೂಡ ಇದೇ ರೀತಿ ಭಾವಿಸ್ತೀರಾ? ಆದರೆ ತಜ್ಞರು ಈ ರೀತಿ ತಿಳಿದುಕೊಳ್ಳೋದು ತಪ್ಪು ಅಂತಾರೆ. ಸಾಮಾನ್ಯ ರಕ್ತದೊತ್ತಡ ಹೊಂದಿರುವವರು ಸಹ ಹೆಚ್ಚು ಉಪ್ಪು ಸೇವಿಸಿದರೆ ಹೃದಯ ಮತ್ತು ಮೆದುಳಿನ ರಕ್ತನಾಳಗಳಲ್ಲಿ ಫ್ಲೇಕ್ಗಳು ಉಂಟಾಗುವ ಸಾಧ್ಯತೆ ಹೆಚ್ಚು ಎಂದು ಸಂಶೋಧಕರು ಹೇಳ್ತಾರೆ. ಸ್ವೀಡನ್ನ ಸಂಶೋಧಕರು ನಡೆಸಿದ ಅಧ್ಯಯನಗಳಲ್ಲಿ ಇದು ಬಹಿರಂಗವಾಗಿದೆ. ಹೆಚ್ಚು ಉಪ್ಪು ಸೇವಿಸುವ ಜನರಲ್ಲಿ ಅಧಿಕ ರಕ್ತದೊತ್ತಡ ಸಮಸ್ಯೆ ಕಾಣಿಸಿಕೊಳ್ಳುವುದಕ್ಕಿಂತ ಮೊದಲು ರಕ್ತನಾಳಗಳಿಗೆ ಹಾನಿ ಉಂಟಾಗುತ್ತೆ ಎಂದು ಸಂಶೋಧನೆ ತೋರಿಸಿಕೊಟ್ಟಿದೆ. ಜೊತೆಗೆ ಅಧಿಕ ಉಪ್ಪಿನ ಸೇವನೆ ಮತ್ತು ರಕ್ತನಾಳಗಳಲ್ಲಿನ ಫ್ಲೇಕ್ ನಡುವೆ ಸಂಬಂಧ ಕಂಡು ಬಂದಿದೆ. ಉಪ್ಪಿನ ಸೇವನೆಯು ಹೆಚ್ಚಾದಷ್ಟು ಫ್ಲೇಕ್ಗಳ ಅಪಾಯವು ಹೆಚ್ಚಾಗುತ್ತೆ ಎಂದು ಸಂಶೋಧಕರು ಕಂಡುಕೊಂಡಿದ್ದಾರೆ. ಅದಕ್ಕಾಗಿಯೇ ಅಧಿಕ ರಕ್ತದೊತ್ತಡ ಇರುವವರು ಮಾತ್ರವಲ್ಲ, ಇತರರು ಸಹ ಹೆಚ್ಚು ಉಪ್ಪನ್ನ ಸೇವಿಸಬಾರದು ಎಂದು ತಜ್ಞರು ಎಚ್ಚರಿಸುತ್ತಾರೆ. ಕೈ ಬೆರಳುಗಳು, ಪಾದ, ಕಾಲುಗಳು, ಕಿಬ್ಬೊಟ್ಟೆಯಲ್ಲಿ ಊತ ಕಾಣ್ತಾ ಇದೆಯೇ? ಇದು ದೇಹದಲ್ಲಿನ ಹೆಚ್ಚಿನ ಪ್ರಮಾಣದ ನೀರಿನಂಶ ಉಳಿಯುತ್ತಿದೆ ಎಂಬುದನ್ನು ಸೂಚಿಸ್ತಾ ಇದೆ. ದೇಹಕ್ಕೆ ಹೆಚ್ಚಿನ ಪ್ರಮಾಣದ ಉಪ್ಪಿನಾಂಶ ದೊರೆತಾಗ ಹೆಚ್ಚು ನೀರಿನಾಂಶ ಶರೀರದಲ್ಲಿ ಉಳಿಯುವುದು ಸಾಮಾನ್ಯ. ಹಾಗಾಗಿ ಉಪ್ಪು ಎಷ್ಟು ತಿಂತಿದ್ದೀರಿ ಎಂಬುದನ್ನು ಪರಿಶೀಲಿಸಲು ಇದು ಸಕಾಲ. ಬಾಯಾರಿಕೆ. ಉಪ್ಪು ತಿಂದವ ನೀರು ಕುಡಿಯಲೇಬೇಕೆಂಬ ಗಾದೆ ಸುಳ್ಳಲ್ಲ. ಅತಿಯಾಗಿ ಉಪ್ಪು ತಿಂದ್ರೆ ಬಾಯಾರಿಕೆ ತಪ್ಪಿದ್ದಲ್ಲ.
ಅತಿಯಾಗಿ ದಾಹ ಕಾಡ್ತಾ ಇದೆ ಎಂದಾದ್ರೆ ಉಪ್ಪೆಷ್ಟು ತಿಂತಾ ಇದ್ದೀರಿ ಎಂಬುದನ್ನು ಗಮನಿಸೋದು ಅಗತ್ಯ. ರಕ್ತದಲ್ಲಿರುವ ಅಧಿಕ ಸೋಡಿಯಂ ಅಂಶವನ್ನ ತೆಗೆಯುವ ಭರದಲ್ಲಿ ಕೋಶಗಳಲ್ಲಿರುವ ನೀರಿನಂಶವೆಲ್ಲ ಕೆಲವೊಮ್ಮೆ ಖಾಲಿಯಾಗಿ ಬಿಡುತ್ತೆ. ಆಗ ಬಾಯಾರಿಕೆ ಹೆಚ್ಚುತ್ತೆ. ಹೃದಯದ ಬಡಿತ ಏರುಪೇರು. ಅಧಿಕ ಉಪ್ಪು ತಿನ್ನೋದ್ರಿಂದ ಸೋಡಿಯಂ ಮತ್ತು ಪೊಟ್ಯಾಷಿಯಂನಂತಹ ಖನಿಜಗಳ ಸಮತೋಲನ ವ್ಯತ್ಯಾಸವಾಗಬಹುದು. ಇದರಿಂದ ಹೃದಯದ ಬಡಿತದಲ್ಲೂ ಏರುಪೇರು ಉಂಟಾಗಬಹುದು. ಅದರಲ್ಲೂ ಹೃದಯದ ಸಮಸ್ಯೆಗಳು ಇರುವವರಲ್ಲಿ ಈ ತೊಂದರೆ ಇನ್ನೂ ಹೆಚ್ಚಬಹುದು. ತಲೆನೋವು. ಯಾವುದೇ ಕಾರಣಕ್ಕೂ ತಲೆನೋವು ಬರುವುದು ಸಾಮಾನ್ಯವಾದರೂ ದೇಹದಲ್ಲಿ ನೀರಿನಂಶ ಕಡಿಮೆಯಾದಾಗ ಬರುವುದು ಹೆಚ್ಚು. ಉಪ್ಪು ತಿನ್ನುವುದು ಹೆಚ್ಚಿದ್ದರೆ ದೇಹದಲ್ಲಿ ನೀರಿನಾಂಶ ಕಡಿಮೆಯಾಗುವ ಸಾಧ್ಯತೆಯೂ ಇರೋದ್ರಿಂದ ಪದೇ ಪದೇ ನಿರ್ಜಲೀಕರಣದಿಂದ ತಲೆನೋವು ಬರ್ತಾ ಇದೆ ಎಂದಾದರೆ ತಿನ್ನುತ್ತಿರುವ ಉಪ್ಪಿನ ಪ್ರಮಾಣವೆಷ್ಟು ಎಂಬುದನ್ನು ಪರಿಶೀಲಿಸೋದು ಮುಖ್ಯ. ಕಿಡ್ನಿ ಸಮಸ್ಯೆ. ದೇಹಕ್ಕೆ ಅನಗತ್ಯ ಎನಿಸಿದ ಬಹಳಷ್ಟನ್ನ ವಿಸರ್ಜಿಸಲು ಮೂತ್ರಪಿಂಡಗಳು ಹಗಲಿರುಳು ಶ್ರಮಿಸುತ್ತಲೇ ಇರುತ್ತವೆ. ಉಪ್ಪಿನಾಂಶ ದೇಹದಲ್ಲಿ ಹೆಚ್ಚು ಉಳಿಯುತ್ತಿದೆ ಎಂದಾದರೆ ಅದನ್ನು ವಿಸರ್ಜಿಸಲು ಸಹ ಕಿಡ್ನಿಗಳು ಹೆಚ್ಚುವರಿ ಕೆಲಸ ಮಾಡಬೇಕು. ಹೀಗೆ ಅತಿಯಾಗಿ ಕೆಲಸ ಮಾಡೋದ್ರಿಂದ ಕ್ರಮೇಣ ಮೂತ್ರಪಿಂಡಗಳು ಸೋತು ರೋಗಗಳಿಗೆ ಈಡಾಗಬಹುದು. ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿರುವ ಪ್ರಕಾರ ಊಟ ಹಾಗೂ ಇನ್ನೆಲ್ಲ ಆಹಾರ ಮೂಲವೂ ಸೇರಿ ದಿನಕ್ಕೆ 1 ಚಮಚಕ್ಕಿಂತ ಹೆಚ್ಚು ಉಪ್ಪನ್ನ ಸೇವನೆ ಮಾಡಬಾರದು ಎಂದು ಶಿಫಾರಸು ಮಾಡುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.